ನಮಸ್ಕಾರ ಎಲ್ಲರಿಗೂ ನಮ್ಮ ಈಜಿ ಫುಡ್ಸ್ ಚಾನಲ್ಗೆ ಸ್ವಾಗತ. ಮನೆಯಲ್ಲೇ ಬ್ರೆಡ್ ಮೇಲೆ ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಮಾಡೋ ವಿಧಾನವನ್ನು ನೋಡೋಣ. ಮೊದಲಿಗೆ ಅರ್ಧ ಲೀಟರ್ ಹಾಲು, ಬಾದಾಮ್ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಸಕ್ಕರೆ, ಇಲ್ಲಿ ಸಕ್ಕರೆ ಕಡಿಮೆ ಬೆಳೆಸಿ, ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅರಿಶಿಣ ಮತ್ತು ಬಾದಾಮ್ ಪುಡಿ ಹಾಕಿ ಕಲಸಿ 2 ನಿಮಿಷದ ಕಾಲ ಕುದಿಸಿ ಸ್ಟವ್ ಮೇಲೆ. ಈಗ ಬ್ರೆಡ್ ಸ್ಲೈಸಸ್ ಅನ್ನು ರೌಂಡ್ ಆಗಿ ಪ್ರೆಸ್ ಮಾಡಿಕೊಂಡು ಉಳಿದಿರೋ ಬ್ರೆಡ್ ಗಳಿಗೆ ಅದೇ ತರ ಮಾಡಿ. ಉಳಿದಿರೋ ಬ್ರೆಡ್ ಅನ್ನು ಕ್ರಮ್ಸ್ ಮಾಡಿ. ಈಗ ಚಿಕ್ಕ ಕಡಾಯಿನಲ್ಲಿ ಹಾಲು ತಗೊಂಡು ಮತ್ತು ಒಂದು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಫುಡ್ ಕಲರ್ ಹಾಕಿ 1 ನಿಮಿಷದ ಕಾಲ ಮಿಕ್ಸ್ ಮಾಡಿ. ಮತ್ತೆ ಬ್ರೆಡ್ ಕ್ರಮ್ಸ್ 1 ಕಪ್ ಆಡ್ ಮಾಡಿ ಸಣ್ಣ ಊರಿನಲ್ಲಿ ಆ ಕ್ರೀಮ್ ಅನ್ನು ಕಲಸಿ ಟಿಕ್ ಸ್ಟ್ರಕ್ಚರ್ ಬರೋ ಗಂಟ ಈಗ ಸ್ಟವ್ ಆಫ್ ಮಾಡಿ. ನಾವು ಮಾಡಿ ಇರುವಂತಹ ಬಾದಾಮಿ ಹಾಲು ಅರ್ಧ ಗಂಟೆ ಕಾಲ ಫ್ರಿಜ್ ನಲ್ಲಿ ಇಡಿ. ಈಗ ನಾವು ಬ್ರೆಡ್ಗೆ ಕ್ರೀಮ್ ಸ್ಪ್ರೆಡ್ ಮಾಡೋಣ. ಒಂದು ಚಿಕ್ಕ ಬ್ರೆಡ್ ಸ್ಲೈಸ್ ಎತ್ಕೊಂಡು ನಿಮ್ಗೆ ಬೇಕಾದಷ್ಟು ಆರೆಂಜ್ ಕ್ರೀಮ್ ಎತ್ಕೊಂಡು ಫುಲ್ ಬ್ರೆಡ್ ನೀವು ಸ್ಲೈಸ್ಗೆ ಅಪ್ಲೈ ಮಾಡಿ. ನಂತರ ಅದೇ ಇನ್ನೊಂದು ಚಿಕ್ಕ ಬ್ರೆಡ್ ಎತ್ಕೊಂಡು ಅದ್ರ ಮೇಲೆ ಕವರ್ ಮಾಡಿ. ಹೀಗೆ ಉಳಿದಿರೋ ಬ್ರೆಡ್ ಗಳಿಗೆ ಮಾಡಿ. ಫ್ರಿಜ್ ನಲ್ಲಿ ಇರುವ ಬಾದಾಮಿ ಹಾಲು ತಗೊಂಡು ನಾನು ಮಾಡುವ ವಿಧಾನದಲ್ಲಿ ನೀವು ಮಾಡಿ. ಒಂದು ಚಿಕ್ಕ ಕಪ್ನಲ್ಲಿ ಸ್ಟಫ್ಡ್ ಬ್ರೆಡ್ ಎತ್ಕೊಂಡು 1 ಸೌಟ್ ಅಥವಾ 1.5 ಸೌಟ್ ಅಷ್ಟು ಬಾದಾಮಿ ಹಾಲು ಎತ್ಕೊಂಡು ಒಂದು 10 ರಿಂದ 15 ಸೆಕೆಂಡ್ ಆ ಕಪ್ ನಲ್ಲಿ ನೆನೆಸಿ. ನಂತರ ಲಾಸ್ಟಿಗೆ ಟಾಪಿಂಗ್ ಆಗಿ ಬಾದಾಮಿ ಪುಡಿಯನ್ನು ಚೆಲ್ಲಿ ನಿಮ್ಮ ಬ್ರೆಡ್ ಮಲೈ ರೆಡಿ. ಸೇಮ್ ರಸಮಲೈ ಟೇಸ್ಟ್ ಕೊಡುವ ಬ್ರೆಡ್ ಮಲೈ ಮನೆಯಲ್ಲಿ ಒಂದ್ಸರಿ ಆದ್ರೂ ಟ್ರೈ ಮಾಡಿ.